ಫಾರ್ವರ್ಡ್ ಮಾಡಿ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತಂತ ಹೇಳಿದ್ದೇನೆ. ನೀವು ಅದರ ಪ್ರಿಲಿಮಿನರಿ ಸಬ್ಮಿಷನ್ ಕೊಟ್ಟಾವೆಲ್ಲ ಮಾಡಿ ಮಾತಾಡಿದ್ದೀರಿ ಅದರಲ್ಲಿ. ಈಗ ನಾನು ಹೇಳ್ದೆ ಅಂತ ಹೇಳಿದರೆ, ಈಗ ನಾವು ರಾಜ್ಯಪಾಲರ ಒಂದರ ನಿರ್ಣಯ ನಾವು ಇವತ್ತೊಂದು ಸ್ಟಾರ್ಟ್ ಮಾಡಬೇಕು. ಮೊನ್ನೆ ಪ್ರಿಲಿಮಿನರಿ ಕೂಡ ನಮ್ಮ ಅವರು ಎದ್ದು ನಿಂತವರು ಕೂತ್ಕೊಳಿಸಿ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ ಅಂತ ಕೊಟ್ಟೆ. ಯಾರು ಇಲ್ಲ ಒಂದ್ ಸೆಕೆಂಡ್ ಅಲ್ಲಿಗೆ ಬರ್ತಾನೆ. ಈಗೇನಾಗಿದೆ ಅಂತ ಹೇಳಿದರೆ, ಫಸ್ಟಿಗೆ ರಾಜ್ಯಪಾಲರ ಒಂದರ ನಿರ್ಣಯ ಇವತ್ತೊಂದು ಆಗಲಿ, ಒಂದು ಪುಣ್ಣನ ಮಾತಾಡಲಿಕ್ಕೆ ಇದೆ ಮತ್ತು ಪ್ರದೀಪ್ ಈಶ್ವರ್ ಮಾತಾಡಲಿಕ್ಕೆ, ಅಲ್ಲಿ ಅದು ಒಂದು ಆ ಪ್ರೊಸೀಜರ್ ಮುಗೀತದೆ. ಅದ ತಕ್ಷಣವೇ ನಾನು 6 ನಮಗೆ ಚರ್ಚೆಗೆ ಅವಕಾಶ ಮಾಡಿ ಸರ್ಕಾರ ಉತ್ತರ ನಾನು ಕೊಡಿಸ್ತೇನೆ. ಈಗ ತಾವೆಲ್ಲ ಅವಕಾಶ ಮಾಡಿ ಅಧ್ಯಕ್ಷ, ಮಧ್ಯಾಹ್ನ ಅವ್ರದ್ದಾದ ತಕ್ಷಣ ನಮಗೆ ಅವಕಾಶ ಮಾಡ್ಕೊಂಡು ನಾವು ಇದು ಪ್ರಸ್ತಾವ ಮಾಡಬೇಕು. ನಿಮಗೆ ಗೌರವ ಕೊಟ್ಟು ನಾವು ಈ ಧರಣಿಯನ್ನ ವಾಪಸ್ ತಗೊಂಡ್ಕೊಡ್ತಾ ಇದ್ದೀರಿ. ತಿರುಗಿ ನೀವು ಮಾತು ತಪ್ಪಬಾರ್ದು. ಆ ಕಡೆ ವಾಲ್ಬೇಡಿ, ಸ್ವಲ್ಪ ಈ ಕಡೆನೂ ವಾಲಿ ಅಂತ ಹೇಳ್ತಾ ಇದ್ದೀರಿ. ನಾನು ಆ ಕಡೆ ವಾಳುದಿಲ್ಲ, ನಾನು ಆ ಕಡೆ ವಾಳುದಿಲ್ಲ, ಈ ಕಡೆ ವಾಳುದಿಲ್ಲ. ನೀವು ಕರೆಕ್ಟ್ ನನಗೆ ಸಹಕಾರ ಕೊಟ್ಟರೆ ಆಯ್ತು ನಡೆಸ್ಕೊಂಡು ಹೋಗ್ಲಿಕ್ಕೆ. ನಮ್ಗೆ ಅವರು ಬೇಕು, ನೀವು ಬೇಕು, ಇಬ್ಬರು ಮುಂದೆ ತಗೊಂಡು ಹೋಗ್ಬೇಕು. ಚರ್ಚೆಗೆ ಹೋಗ್ಕೊಂಡು ಅಲ್ಲ, ಚರ್ಚೆಗೆ ಹೋಗ್ತಾರೆ. ಮತ್ತೆ ಈಗ ಪ್ರಶ್ನೋತ್ತರ ಬೇರೆ ಬೇಕಾ? ಚರ್ಚೆಗೆ ಹೋಗ್ತದಲ್ಲ ಮತ್ತೆ. ಬೇಡ ಬೇಡ, ನಾನು ನಿಮ್ಮೆಲ್ಲ ನಾನೇ ಸಲ್ಲಿಸಿದ್ದೇನಲ್ಲ. ಈಗ ಪ್ರಶ್ನೋತ್ತರ ಜಿ.ಟಿ. ದೇವೇಗೌಡರು ಮೀಟಿಂಗ್ ಅಲ್ಲಿ ತಮ್ಗೆ ಹೇಳಿದ್ರಿ, ಮಂತ್ರಿಗಳು ಯಾರು ಸರಿಯಾಗಿ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಅನ್ನ ನಾವು ಹೇಳಿದ್ರಿ. ತಾವೇನ್ ಹೇಳಿದ್ರಿ? ನಾನು ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಮತ್ತೆ ಪ್ರತಿದಿನ ನಾನು ಯಾರು ಇಲ್ಲಿ ಪ್ರೆಸೆಂಟ್ ಇರಬೇಕು ಲಿಸ್ಟ್ ಓದುತ್ತೀನಿ ಅನ್ನೋದು ತಾವು ಹೇಳಿದ್ದೀರಾ. ದಯವಿಟ್ಟು ಲಿಸ್ಟ್ ಓದ್ಬಿಡಿ. ಬರ್ದಿದ್ದವ್ರಿಗೆ ಒಂದು ಅಚ್ಚಿಮಾರಿ ಹಾಕಿ ಮನೆ ಕಳಿಸಿ. ಈಗಾಗಲೇ ನಾವು ಇದೆ ಅಂತೀರಿ, ಇಲ್ಲ ಅಂದ್ರೆ ಇಲ್ಲ ಅಂತೀರಿ. ನಮ್ಗೆ ಅವರೇ ಬಿರಿ ಕೂಗ್ತಾ ಇದ್ರು, ನಾವು ಕೂಗ್ತೀರಿ. ಹೇಳಿ. ಈಗ ತಮ್ಗೆ ಗೊತ್ತಿದೆ ಅಲ್ಲ, ಪ್ರತಿಭಟನೆ ನಡೀತದೆ, ಬರ್ತಾರೆ. ಇವತ್ತು ಯಾಕೆ ಲೇಟ್ ಆಗಿದೆ ಅಂತ ಹೇಳಿ ತಮ್ಗೆಲ್ಲ ಕೂಡ ಗೊತ್ತಿದೆ ವಿಚಾರ. ನೀವು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಅವ್ರೇನೋ ಮಾಡ್ಕಂತಾರೆ, ಅವ್ರ ತೀಟೆ ಅವ್ರು ತೀರ್ಸ್ಕೊಂತಾರೆ. ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ನಮ್ಮ ಸರ್ವರ ಪಾರ್ಟಿ ನೀವು. ಅದಕ್ಕೋಸ್ಕರ ವಿಚಾರ ಇಲ್ಲ ಪ್ಲೀಸ್ ಅದಕ್ಕೆ. ಸೊ ಇವತ್ತು ನಮ್ಮ ಪ್ರಶ್ನೋತ್ತರದಲ್ಲಿ ಇರ್ಬೇಕಂತ ಸಚಿವರು ಪ್ರೆಸೆಂಟೇಶನ್ ಎಲ್ಲ ಯಾರು ಇರ್ಬೇಕು ಅದೇ ಅದೇ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಾಗೆ. ಪ್ರಶ್ನೋತ್ತರಕ್ಕೆಲ್ಲ ಅವ್ರದ್ದು ಸಿಟ್ಟಿಂಗ್ ಬೇರೆ ಇರ್ತದೆ, ಪ್ರಶ್ನೋತ್ತರ ಬೇರೆ ಇರ್ತದೆ. ಸಿಟ್ಟಿಂಗ್ ಯಾರಿದ್ದಾರೆ ಅವ್ರಿಗೆ ಹೇಳಿ, ನಮ್ಗೆ ಪ್ರಶ್ನೋತ್ತರ ಬೇಡ. ಅದು ಅಲ್ಲೂ ಹೇಳ್ಬೇಕು, ಇಲ್ಲೂ ಹೇಳ್ಬೇಕಾಗ್ತದೆ. ಸಿಟ್ಟಿಂಗ್ ಯಾರ್ಯಾರು ಇರ್ಬೇಕಾಯ್ತು ಅಂತ ಸರ್ಕಾರದ ಆದೇಶ ಹೊರಡಿಸಿದಾರ, ನೀವು ಆದೇಶ ಕೊಟ್ಟಿದ್ರೆ ಅವ್ರಿಗೆ ಹೇಳಿ. ಈಗಾಗಲೇ ಬಹುಶಃ ಪ್ರಶ್ನೋತ್ತರ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪರವಾಗಿ ಇವತ್ತು ಸಚಿವರು ಉತ್ತರ ಕೊಡ್ಲಿಕ್ಕೆ ಅವರ ಆದಿತ್ಯ ಕೊಟ್ಟಿದ್ದಾರೆ. ಸಚಿವರು ಕೂಡ ಬರ್ತಾರೆ. ಈಗ ನಮ್ಮ ಸದನದಲ್ಲಿ ಈಗ ನಾವು ಮೊನ್ನೆ BSc ಮೀಟಿಂಗ್ ಅಲ್ಲಿ ಕೂಡ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿದ್ದೇವೆ. ಏನಂತ ಹೇಳಿದ್ರೆ, ಎಲ್ಲ ಸಚಿವರು ಕೂಡ ಬೇಗ ಬಂದರೆ ಎಲ್ಲ ಶಾಸಕರು ಕೂಡ ಬೇಗ ಬರ್ತಾರೆ. ಸಚಿವರು ಕಚೇರಿಯಲ್ಲಿ ಮೀಟಿಂಗ್ ಇಟ್ಕೊಂಡ್ರೆ ಸಚಿವರು ಹುಡುಕೊಂಡು ಶಾಸಕರು ಕೂಡ ಹೋಗ್ತಾರೆ. ಅದಕ್ಕಾಗಿ ಆ ಸರಿಯಾದ ಸಮಯದ ಶಾಸಕರು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಕಡ್ಡಾಯ ಬರಲೇಬೇಕು. ಬಂದಾಗ ಬಹುಶಃ ಎಲ್ಲರೂ ಕೂಡ ಸರಿಯಾದ ಸಮಯ ಸದನ ನಡೀತಾರೆ ಅಂತ ಹೇಳಿ ಎಲ್ಲರೂ ಕೂಡ ಒಪ್ಪಿದ್ದಾರೆ. ಇವತ್ತು ನಿಮ್ಗೆ ಡಿಲೇ ಆಗ್ಲಿಕ್ಕೆ ಕಾರಣ ಏನಂತ ನಾನು ಹೇಳ್ಬೇಕು, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಆ ಮಾಹಿತಿ ಕೂಡ ಇದೆ. ಅದಕ್ಕೆ ಬಹುಶಃ ಇವತ್ತು ನಮ್ಮ ಸದನದಲ್ಲಿ ಇರ್ಬೇಕಂತ ಒಂದು ಹಾಜರಿ KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡೂರಾವ್, ಅದನ್ನ ಕಾಣ್ತದೆ. ನೀವು ಬೊಬ್ಬೆ ಆಗಿದೆ ಯಾಕೆ ನನಗೆ ಇಲ್ಲಿ ಕಾಣ್ತದೆ, ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ. ಹೌದಪ್ಪ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದ ಬಂದಾಗ ಅವ್ರು ಹೌದು ಅನ್ನಲ್ವಾ, ನಾವು ಹಂಗೆ ಹೇಳ್ಬೇಕು. ನಮ್ದು ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಮರ್ಯಾದೆ ಹೋಗ್ಲಿ ಅವ್ರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ, ಕೃಷ್ಣ ಬೈರೇಗೌಡರು ಇದ್ದಾರೆ, ಪ್ರಿಯಾಂಕ ಖರ್ಗೆ ಇಲ್ಲ, ಜಮೀರ್ ಅಹಮದ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಶರಣ್ ಪ್ರಕಾಶ್ ಪಟೇಲ್ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, MC ಸುಧಾಕರ್ ಇಲ್ಲ,